ಲೈನ್ ನನ್ನ ಫ್ರೆಂಡೇ ಆ್ಯಂಡ್ ಆಲ್ಸೋ ಹಿ ವಾಸ್ ಮೈ ಟ್ರೈನರ್. ಇಲ್ಲಿ ನಮ್ಮ ರೋಡಲ್ಲಿ ಆಗಿದ್ದಿದ್ದಲ್ಲ, ಪಕ್ಕದ ಬೀದಿಯಲ್ಲಿ ಆಗಿದ್ದಿತ್ತು. ಬಟ್ ಇಲ್ಲಿಂದಾನೇ ಹೊರಟಾಗ ಆಗಿದ್ದಿತ್ತು. ಅದೇ ನಿಮಗೆ ಗೊತ್ತಿದೆಯಲ್ಲ ಮಾಹಿತಿ, ನೀನು ಇಬ್ಬರು ಯಾರೋ ಬಂದ್ರಂತೆ, ಮಚ್ಚಲ್ಲಿ ಹೊಡೆದ್ರಂತೆ, ಇದೆಲ್ಲ ಆಯಿತು. ಬಟ್ ಇನ್ಫ್ಯಾಕ್ಟ್ ಇವನು ನಮ್ಮವನು ಹೊಡೆದ್ಬಿಟ್ಟಿದ್ದಾನೆ. ಸೊ ಅದೇ ತನಿಖೆ ನಡೀತಾ ಇದೆ. FIR ಆಗಿದೆ. ಈಗ ವಿಚಾರಿಸ್ತಾ ಇದೆ, ಗೊತ್ತಾಗುತ್ತೆ. ಸರ್, ಕೆಲವರು ಹೇಳೋದು ಗೊತ್ತಿಲ್ಲ, ಐ ಡೋಂಟ್ ನೋ, ಫ್ಯಾನ್ಸ್ ವಾರ್ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಪ್ಲೀಸ್ ಡೋಂಟ್ ಟ್ರೈ ಟು ಮೇಕ್ ನ್ಯೂಸ್ ಔಟ್ ಆಫ್ ಸಮಥಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್. ಯಾವ ಫ್ಯಾನ್ಸೂ ಇಷ್ಟು ಕೀಳ್ಮಟ್ಟಿಗೆ ಇಳಿದ್ಬಿಟ್ಟು ಮಾಡಲ್ಲ. ದಯವಿಟ್ಟು ಯಾರು ಈ ಥರ ಎಲ್ಲ ಅನ್ಕೊಂಬಿಡಿ. ಯಾವ ಫ್ಯಾನ್ಸು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಇಸ್ ಸೋ ಚೀಪ್ ಆಲ್ಸೋ. ದಿಸ್ ಇಸ್ ಸಮಥಿಂಗ್ ಅವ್ರಿಗೆ ರಿಲೇಟೆಡ್. ಇನ್ನೇನು ತನಿಖೆ ಆಗ್ತೈತೆಲ್ಲ ಗೊತ್ತಾಗೋಗುತ್ತೆ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. ಮತ್ತೆ ಮಾತಾಡಿದ್ರೆ ಆಯ್ತು. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕೆ. ಯಾಕೆ ಅವ್ರೇನು ಅವರಪ್ಪ ಮಿನಿಸ್ಟರ್ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಆಪರೇಟರ್ ಇರ್ತಾರ. ರಮೇಶಿಂದ ಎಲ್ಲ ಅವರು ಕಳ್ಕೊಳ್ಬೇಕಾಗತ್ತೆ. ಅವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದ್ದೀರಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ. ಚಿತ್ರರಂಗದ ಬಗ್ಗೆ ಮಾತಾಡೋದಿಲ್ಲ, ಅವಶ್ಯಕತೆ ಇಲ್ಲ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ರೂ ಬಂದು SITಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾನು ಒಂದು ಮನವಿನೂ ಮಾಡಿದ್ದೆ. ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು. ಅದಕ್ಕೆ ಹೋಗೊಟ್ಟು ಬರ್ತಾ ಇರ್ತಕ್ಕಂಥದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳೇನಾಗಬೇಕು ಆಗುತ್ತೆ. ಸರ್, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನೂ ಮುಂದೆ ತನಿಖೆನಲ್ಲಿ ಅವೆಲ್ಲ ಹೊರಗಡೆ ಬರಬೇಕು. ಸತ್ಯಾಂಶಗಳೇನಿದೆ, ಯಾರ್ಯಾರ ಪಾತ್ರಗಳು ಏನಿದೆ, ಇದೆಲ್ಲ ಹೊರಗಡೆ SITಯ ತನಿಖೆ ಈಗೇನು ಮಾಡ್ತಾ ಇದ್ದಾರೆ, ನೋಡೋಣ ಎಲ್ಲಿ ತಂದು ನಿಲ್ಲಿಸ್ತಾರೆ. ತಮಗೆ ಕ್ಷಮೆ ಕೇಳಿದ